ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ಮನೆಯ ಒಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬನ ನಾವು ಹೇಗೆ ಮಾಡಿದ್ವಿ, ಹಾಗೆ ಏನೆಲ್ಲ ಪ್ರಿಪ್ರೇಷನ್ಸ್ನ ನಾವು ಮಾಡ್ಕೊಂಡಿದ್ವಿ ಅಂತ ಹೇಳಿ ಫಸ್ಟೇ ನಾನು ಮನೆಯನ್ನೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಸೊ ನಾನು ಏನೇ ಪ್ರಿಪ್ರೇಷನ್ಸ್ ಮಾಡಬೇಕಂದ್ರೂ ಫಸ್ಟು ನಮ್ಮದು ಸ್ನಾನ ಆಗಿರಬೇಕು, ಅದ್ರ ಜೊತೆಗೆ ಮನೆ ಕೂಡ ಕ್ಲೀನಾಗಿರಬೇಕು. ಇದೆಲ್ಲದ್ರ ಜೊತೆಗೆ ನನಗೆ ಲಡ್ಡುಗೆ ಬೇರೆ ತುಂಬ ಹುಷಾರಿರಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ 10 ಮಿನಿಟ್ಸ್ ಚೆನ್ನಾಗಿದ್ರಿ, 10 ಮಿನಿಟ್ಸ್ ಅವಳು ತುಂಬ ಕ್ರ್ಯಾಂಕಿಯಾಗಿರ್ತಿದ್ಲು. ಹಾಗಾಗಿ ಅದು ಒಂದು ಬಿಗ್ ಚಾಲೆಂಜ್ ಅಂತಲೇ ಹೇಳ್ಬೋದು. ಇದು ಹಿಂದಿನ ದಿನ ನಾನು ಗುರುವಾರ ಸಂಜೆನೇ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೆ. ಅವತ್ತು ಮಳೆ ಕೂಡ ಇರಲಿಲ್ಲ, ಹಾಗಾಗಿ ಮುಂಚೆನೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಯಾವಾಗ ಲಡ್ಡು ಸುಮ್ಮನೆ ಇರ್ತಾಳೆ ಆವಾಗ ನಾನು ನನ್ನ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೆ. ತುಂಬಾ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಅವಳಿಗೆ ತುಂಬ ಹೈ ಫೀವರ್ ಬೇರೆ ಇತ್ತು. 10 ಮಿನಿಟ್ಸು ನಾರ್ಮಲ್ ಆಗಿದ್ದರೆ 10 ಮಿನಿಟ್ಸು ಮತ್ತು ಕ್ರ್ಯಾಂಕಿಯಾಗಿರ್ತಾಯಿದ್ಲು. ಹಾಗಾಗಿ ಯಾವಾಗ ಅವಳು ನಿದ್ರೆ ಮಾಡ್ತಿರ್ತಾಳೆ ಅಥವಾ ಸುಮ್ಮನೆ ಇರ್ತಾಳೆ ಅಂಥ ಟೈಮಲ್ಲಿ ನನ್ನ ಕೆಲಸಗಳನ್ನ ನಾನು ಮಾಡ್ಕೊಳ್ತಾ ಇದ್ದೆ. ಸೊ ಹಾಗಾಗಿ ಈವ್ನಿಂಗೇನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ದೇವ್ರ ಕೆಲಸ ಏನೇನಿರುತ್ತೆ ಅದನ್ನು ನಾವು ಮಾಡ್ಕೊಂಡು ಬಿಡ್ಬೋದು. ಸೊ ಹಾಗಾಗಿ ಈವ್ನಿಂಗೇ ನಾನು ಎಲ್ಲ ಹೊರಗಡೆ ತೊಳೆಯೋದಿರ್ಬೋದು ಅಥವಾ ಮನೆ ಒರೆಸೋದಿರ್ಬೋದು ಎಲ್ಲನೂ ಮಾಡ್ಕೊಂಡ್ಬಿಟ್ಟೆ. ಸೊ ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ರೆ ಒಂದು ಮೇಜರ್ ಕೆಲಸ ಮುಗ್ದಂಗೆ ಆಗಿಬಿಡುತ್ತೆ. ಮನೆ ಮುಂದೆ ಕ್ಲೀನ್ ಮಾಡಿಕೊಂಡು ಒಂದು ಪುಟ್ಟದಾದ ರಂಗೋಲಿನ ಹಾಕ್ಕೊಂಡು ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೋದು. ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ನಮ್ಮ ಮನೆಗೆ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ನಮ್ಮ ಲಡ್ಡು ಇರೋದ್ರಿಂದ ನಮ್ಮ ಲಡ್ಡುಗೆ ನಾವು ಸ್ಟಾರ್ಟಿಂಗಲ್ಲಿ ದೇವಸ್ಥಾನದಲ್ಲಿ ಹೆಸರನ್ನ ಕರೆಸಿದ್ದು ವರಮಹಾಲಕ್ಷ್ಮಿ ಅಂತಲೇ ಹೆಸರು ಹೇಳಿ ಕರೆಸಿದ್ದು. ಹಾಗೆಯೇ ಅದೇ ಒಂದು ಲಕ್ಷ್ಮಿಯ ಸಾಂಸ್ಕ್ರಿಟ್ ನೇಮ್ ಆಗಿರುವಂಥ ದೀತ್ಯ ಅನ್ನೋ ಹೆಸರನ್ನೇ ನಾವು ಲಡ್ಡುಗೆ ಇಟ್ಟಿರೋ ಅಂಥದ್ದು. ದೀತ್ಯ ಅಂತ ಅಂದರೆ ಸ್ಯಾನ್ಸ್ಕ್ರಿಟಲ್ಲಿ ಮಹಾಲಕ್ಷ್ಮಿ ಅಂತ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಮುಂಚೆಯಿಂದನೂ ನಾವು ಹಬ್ಬನ ಮಾಡ್ತಾಯಿದ್ವಿ. ಬಟ್ ಲಡ್ಡು ಇರೋದ್ರಿಂದ ನಮಗೆ ಈ ಸರಿ ಅಥವಾ ಲಾಸ್ಟ್ ಇಯರು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅದೇ ರೀತಿಯೇ ನಮ್ಮ ಮನೆಯಲ್ಲಿ ಅವಳು ಯಾವಾಗಲೂ ನಗ್ನಗ್ತಾ ಓಡಾಡ್ಕೊಂಡಿರ್ತಾಳೆ. ಅದನ್ನು ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಯಾವಾಗಾದರೂ ಹುಷಾರಿಲ್ಲದೆ ಇದ್ದಾಗ ಮಾತ್ರ ಎಲ್ಲ ಮಕ್ಕಳ ಥರನೇ ಅವಳು ಕೂಡ ಹಠ ಮಾಡ್ತಾಳೆ. ಬಟ್ ಬೇರೆ ಟೈಮಲ್ಲಿ ಯಾವಾಗಾದರೂ ಆಗಿರ್ಬೋದು ತುಂಬ ನಗ್ನಗ್ತಾ ಮನೆಯಲ್ಲಿ ಓಡಾಡ್ಕೊಂಡಿರ್ತಾಳೆ. ಅದನ್ನು ನೋಡೋದಕ್ಕೆ ಒಂದು ತುಂಬ ಖುಷಿ ಅನಿಸುತ್ತೆ. ಈ ವರ್ಷ ಅಂತೂ ಮಾರ್ಕೆಟಲ್ಲಿ ತುಂಬಾ ಜನ, ಪ್ರತಿಯೊಂದು ಕೂಡ ತುಂಬಾ ರೇಟ್ ಆಗಿಬಿಟ್ಟಿತ್ತು. ಅದ್ರ ಜೊತೆಗೆ ಹೂ ಕೂಡ. ಸೊ ಹಾಗಾಗಿ ನಾನು ಎಲ್ಲ ಥರದ ಬಿಡಿ ಹೂಗಳನ್ನ ಮಾತ್ರ ತರಿಸ್ಕೊಂಡಿದ್ದೆ. ಸೊ ಪ್ರತಿ ವರ್ಷ ನಾನು ದೇವರಿಗೆ ಹಾಕುವಂಥ ಹಾರನ ನನ್ನ ಕೈಯಿಂದನೇ ನಾನು ಹೊಲಿಯುವಂಥದ್ದು. ನನಗದೊಂಥರ ಖುಷಿ ಕೊಡುತ್ತೆ. ಅದು ದೊಡ್ಡದಾದ ಒಂದು ಕೆಲಸ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಅದನ್ನು ನಾನು ಈ ಎಲ್ಲ ಕೆಲಸಗಳನ್ನ ಮುಗಿದ ನಂತರ ಮಾಡೋವಂಥದ್ದು. ಈ ಹೂವಿನ ಕೆಲಸನ ನಾವು ಇಟ್ಕೊಂಡ್ಬಿಟ್ರೆ ಮಿನಿಮಮ್ ಅಂತ ಅಂದರೂ 4 ಅವರ್ಸ್ ನಮಗೆ ಇದಕ್ಕೆ ಬೇಕಾಗ್ಬಿಡುತ್ತೆ. ಅದರಲ್ಲೂ ಲಡ್ಡುಗೆ ಹುಷಾರಿಲ್ಲದೆ ಇರೋದ್ರಿಂದ ನಾನು ಅದನ್ನು ನೋಡಿಕೊಂಡು ಇದನ್ನು ಮಾಡೋಷ್ಟಕ್ಕೆ ನನಗೆ ಆಲ್ಮೋಸ್ಟ್ 4 to 5 ಅವರ್ಸೇ ಆಗೋಯ್ತು ಅಂತ ಹೇಳ್ಬೋದು. ಮಧ್ಯದಲ್ಲಿ ಪಾಪುಗೆ ಊಟ ಮಾಡಿಸೋದಿರುತ್ತೆ, ಎಲ್ಲ ಇರುತ್ತೆ. ಸೊ ನಾನು ಇದನ್ನೆಲ್ಲ ಮಾಡ್ಕೊಳ್ಳೋಷ್ಟಕ್ಕೆ ನನ್ನ ಹಸ್ಬೆಂಡ್ ನನಗೆ ಬ್ಯಾಕ್ ಡ್ರಾಪ್ನ ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಸೊ TV ಯೂನಿಟ್ ಏನಿದೆ ಅಲ್ಲಿ ನಾನು ಅದನ್ನು ಬ್ಯಾಕ್ ಡ್ರಾಪ್ನ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಲಡ್ಡು ಕೂಡ ಇದ್ದಾಳೆ, ನೋಡ್ತಾ ಇರ್ಬೋದು ನೀವು. ಅವಳು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದರೆ ಇನ್ನು ಸ್ವಲ್ಪ ಹೊತ್ತು ಕ್ರ್ಯಾಂಕಿಯಾಗಿ ಇರ್ತಾಯಿದ್ಲು. ಪಾಪ ತುಂಬಾ ಹುಷಾರಿರಲಿಲ್ಲ ಹೇಳಬೇಕು ಅಂತ ಅಂದರೆ. ನೆಕ್ಸ್ಟ್ ವೀಕಲ್ಲಿ ಮಾಡೋಣ, ಈ ವೀಕ್ ಬೇಡ ಅಂತಲೇ ಅಂದ್ಕೊಂಡೆ. ಬಟ್ ಏನಂತ ಅಂದರೆ ಪ್ರತಿ ವರ್ಷವೂ ಹಬ್ಬದ ದಿನವೇ ಮಾಡಿರೋದ್ರಿಂದ ಈ ವೀಕೆ ಮಾಡಿಬಿಡೋಣ ಅಂತ ಹೇಳಿ ಅವಳನ್ನ ಸುಧಾರಿಸ್ಕೊಂಡು ಹಬ್ಬನ ಮಾಡ್ತಿದ್ದಂಥದ್ದು. ಹೂವದ ಕೆಲಸ ಎಲ್ಲನೂ ಮುಗಿಸ್ಕೊಂಡು ನಾನು ಪೂಜೆ ಸಾಮಾನು ಕೂಡ ತೊಳೆದು ಇಟ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ನನಗೆ ಬ್ಯಾಕ್ ಡ್ರಾಪ್ನ ರೆಡಿ ಮಾಡಿಕೊಟ್ರು. ಸೊ ಇದು ಕೂಡ ಮೇಜರ್ ಕೆಲಸನೇ ಅಂತ ಹೇಳ್ಬೋದು. ಸೊ ಒಂದು ಕಾನ್ಸೆಪ್ಟನ್ನು ನಾನು ಅಂದ್ಕೊಂಡಿದ್ದೆ, ಅದನ್ನು ನನ್ನ ಹಸ್ಬೆಂಡ್ ಇಂಪ್ಲಿಮೆಂಟ್ ಮಾಡಿ ಕೊಟ್ಟರು. ಅಷ್ಟರಲ್ಲಿ ನಾನು ಹೂವಿನ ಹಾರ ಕೂಡ ಹೊಲ್ತ್ಕೊಂಡಿದ್ದೆ. ಹಾಗೆಯೇ ಗುಂಡ್ಮಲ್ಗೆಯಿಂದನೂ ಕೂಡ ಯಾವ್ಯಾವ ಫೋಟೋಗೆ ಬೇಕು ಅದಕ್ಕೆಲ್ಲ ಹಾರನ ಹೊಲ್ತ್ಕೊಂಡಿದ್ದೆ. ಸೊ ನನಗೆ ಈ ವೈಟ್ ಆ್ಯಂಡ್ ರೆಡ್ ಕಾನ್ಸೆಪ್ಟಲ್ಲಿ ಮಾಡೋಣ, ಬ್ಯಾಕ್ ಡ್ರಾಪ್ ಆಲ್ವೇಸ್ ಗ್ರೀನ್ ಮ್ಯಾಟ್ ಇದ್ದಿರೋದ್ರಿಂದ
ಈ ವೈಟ್ ಆ್ಯಂಡ್ ರೆಡ್ಡಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಈ ರೀತಿ ಒಂದು ಕಾನ್ಸೆಪ್ಟ್ ಥರ ಅಂದ್ಕೊಂಡಿದ್ದೆ. ಸೊ ನಾನು ಅದನ್ನು ನನ್ನ ಹಸ್ಬೆಂಡಿಗೆ ಹೇಳಿದ್ಮೇಲೆ ಅವರು ನನಗೆ ಅದನ್ನು ಮಾಡಿ ಕೊಟ್ಟರು. ನಾವೇನಿದ್ರೂ ಕಾನ್ಸೆಪ್ಟ್ ಈ ರೀತಿ ಬರಬೇಕು ಅಂತ ನಾವು ಬ್ಯಾಕ್ ಡ್ರಾಪ್ನ ಅಂದ್ಕೊಳ್ಬೋದು, ಬಟ್ ಅದನ್ನೆಲ್ಲ ಫಿಕ್ಸ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ಅದು ನಮ್ಮ ಕೈಲಾಗೋದಿಲ್ಲ. ಹಾಗಾಗಿ ಅದನ್ನು ಅವರು ಮಾಡಿ ಕೊಟ್ಟರು. ಸೊ ಈ ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ 1:30 to 2 o'clock ಆಗೋಗ್ಬಿಟ್ಟಿತ್ತು. ಅಷ್ಟೇ ನಾನು ಮಿಕ್ಕಿದ ಕೆಲಸನೆಲ್ಲ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿ ನನ್ನ ಹಸ್ಬೆಂಡ್ ಹೋಗಿ ಪಾಪುನ ನೋಡ್ಕೊಳ್ಳೋದಕ್ಕೆ ಅಂತ ಹೋದರು. ಅದಾದ ನಂತರ ದೇವರಿಗೆ ಸೀರೆನ ಉಡಿಸ್ಬಿಡೋಣ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ದೇವರ ಪ್ರತಿಯೊಂದು ಕೆಲಸನ ನಾನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ತಲೆ ಸ್ನಾನನ ಮಾಡ್ಕೊಂಡು ಬಂದು ಪ್ರತಿಯೊಂದು ಪ್ರಿಪ್ರೇಷನ್ಸ್ನ ಮಾಡಿರೋ ಅಂಥದ್ದು. ಏನಕ್ಕೆ ಅಂತ ಅಂದರೆ ನಾವು ಏನೇ ಒಂದು ದೇವ್ರ ಕೆಲಸನ ಮಾಡಬೇಕಂತ ಅಂದರೆ ಹಾಗೆ ಮಾಡಿದ್ರೆ ಮನಸ್ಸು ಬರೋದಿಲ್ಲ. ಹಾಗಾಗಿ ಫಸ್ಟು ದೇವರಿಗೆ ಸೀರೆ ಉಡಿಸ್ಕೊಂಡು ಬಿಡೋಣ ಅಂತ ಹೇಳಿ ಉಡಿಸ್ಕೊಳ್ತಾ ಇದ್ದೆ. ಇದು ತುಂಬಾ ಸಿಂಪಲ್ಲಾಗಿ ಉಡಿಸ್ಬೋದು, ಯಾವುದೇ ರೀತಿ ಕಷ್ಟ ಇರೋದಿಲ್ಲ. ಏನಂತ ಅಂದರೆ ನಾವೇನಾದರೂ ದೇವರಿಗೆ ಸೀರೆನ ತೊಗೊಳ್ತೀವಿ ಅಂತ ಅಂದರೆ ಬಾರ್ಡರ್ ಸ್ಯಾರಿನ ಪ್ರಿಫರ್ ಮಾಡಬೇಕಾಗತ್ತೆ. ಅದು ದೇವರಿಗೆ ತುಂಬಾ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಇದಾದ ನಂತರ ನಮಗೆ ಮೇಜರ್ ಇರೋದು ಬಂದು ಕೈ ಕಾಲನ್ನ ಫಿಕ್ಸ್ ಮಾಡೋ ಅಂಥದ್ದು. ನಾನು ಪ್ರತಿಯೊಂದೂ ಕೂಡ ದೇವರಿಗೆ ಸೀರೆ ಉಡಿಸುವಾಗ ಗುಂಡ್ಪಿನ್ನನ್ನು ಯೂಸ್ ಮಾಡ್ತೀನಿ. ಸೊ ದಟ್ ನನಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾನು ಈ ಸ್ಯಾರಿ ಡ್ರ್ಯಾಪಿಂಗ್ನ ಕೂಡ ವಿಡಿಯೋ ಮಾಡಿ ಹಾಕೋಣ ಮುಂಚೆನೇ ಅಂತ ಅಂದ್ಕೊಂಡಿದ್ದೆ. ಬಟ್ ಏನಂತ ಅಂದರೆ ಲಡ್ಡುಗೆ ಹುಷಾರಿಲ್ದಿರೋದ್ರಿಂದ ನಾನು ಏನೂ ಕೂಡ ಮಾಡೋದಕ್ಕೆ ಆಗಲಿಲ್ಲ. ಇಟ್ಸ್ ಓಕೆ, ನಾನು ನೆಕ್ಸ್ಟ್ ಇಯರ್ ಆದರೆ ನಾನು ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫುಲ್ ವೀಡಿಯೋನು ಕೂಡ ನಾನು ಮಾಡ್ಕೊಳಕ್ಕೆ ಆಗಲಿಲ್ಲ. ಏನಕ್ಕೆ ಅಂತ ಅಂದರೆ ಆಲ್ಮೋಸ್ಟು ಬೆಳಗ್ಗೆ ಆಗ್ತಾ ಬರ್ತಾಯಿತ್ತು. ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದರಿಂದ ದೇವ್ರ ಕೆಲಸ ಏನಿದೆ ಅದೆಲ್ಲ ಪ್ರತಿಯೊಂದೂ ಮುಗಿಸ್ಕೊಳ್ಬೇಕಾಗಿತ್ತು. ರಾತ್ರಿ ಪೂರ ನಿದ್ದೆ ಮಾಡಿಲ್ಲ, ಪ್ರತಿಯೊಂದು ಅದರದ್ದು ಕೆಲಸಗಳನ್ನೇ ಮಾಡ್ಕೊಳ್ತಾ ಇದ್ದೆ. ಅದೆಲ್ಲ ಮುಗಿಸೋಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗ್ ಆಗ್ತಾ ಬರ್ತಾಯಿತ್ತು, ಒಂದು 5 o'clock ಆಗ್ತಾ ಬರ್ತಾಯಿತ್ತು ಅಂತ ಹೇಳ್ಬೋದು. ಸೊ ನಾನು ಬೇಗನೆ ಪೂಜೆನ ಮಾಡ್ಕೊಳ್ಬೇಕು ಅಂತ ಹೇಳಿ ಮತ್ತೆ ಇನ್ನೊಂದು ಸರಿ ಸ್ನಾನನ ಮಾಡಿಕೊಂಡು ಬಂದು ಪೂಜೆನೆಲ್ಲ ಪೀಸ್ಫುಲ್ಲಾಗಿ ಮುಗಿಸ್ಕೊಂಡೆ. ಪಾಪು ಎದ್ದೇಳೋದಕ್ಕಿಂತ ಮುಂಚೆನೇ ನಂದು ಪ್ರತಿಯೊಂದು ಪೂಜೆ ಎಲ್ಲ ಕೂಡ ಆಗಿತ್ತು. ಯಾವುದೂ ಅಷ್ಟಾಗಿ ನಾನು ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಬಟ್ ನಾನು ಯಾವ ರೀತಿ ಅಂದ್ಕೊಂಡಿದ್ದೆ ಪ್ರತಿಯೊಂದು ಕೂಡ ಅದೇ ರೀತಿಯೇ ಮಾಡ್ಕೊಳ್ಳೋ ಹಾಗಾಯಿತು. ಪ್ರತಿ ವರ್ಷವೂ ಅಷ್ಟೇ ನನಗೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಯಾವ ವರ್ಷವೂ ಕೂಡ ನಾನು ನಿದ್ರೆನೇ ಮಾಡಿಲ್ಲ. ಪ್ರತಿಯೊಂದು ಕೆಲಸಗಳು ಆ ರೀತಿ ಇದ್ಬಿಡುತ್ತೆ. ಸೊ ಬ್ಯಾಕ್ ಟು ಬ್ಯಾಕ್ ಯಾವುದಾದ್ರೂ ಕೆಲಸಗಳಿದ್ಬಿಡುತ್ತೆ, ಮಕ್ಕಳು ನೋಡ್ಕೊಳ್ಳೋದಿರುತ್ತೆ. ಹಾಗಾಗಿ ಪ್ರತಿ ವರ್ಷವೂ ಹೀಗೆ ಆಗಿಬಿಡುತ್ತೆ. ಸೊ ನಾನು ಅಂದ್ಕೊಂಡಿದ್ದ ರೀತಿ ಪೂಜೆನಂತೂ ಮಾಡಿ ಮುಗಿಸ್ದೆ. ಮಕ್ಕಳು ಇಬ್ಬರ ಕೈಯಲ್ಲೂ ಕೂಡ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಅವರು ಕೈಯಲ್ಲೂ ಕೂಡ ಪೂಜೆನ ಮಾಡಿಸಿದ್ದಾಯಿತು. ಸೊ ಮುದ್ದಾಗಿ ಕಾಣಿಸ್ತಾ ಇದ್ರು ಇಬ್ಬರು ಕೂಡ. ಲಡ್ಡುಗೂ ಕೂಡ ಫೀವರ್ ಬೆಳಗ್ಗೆ ಸ್ವಲ್ಪ ಕಡಿಮೆ ಆಗಿತ್ತು, ಹಾಗಾಗಿ ಅವಳು ಸ್ವಲ್ಪ ಆ್ಯಕ್ಟಿವ್ ಆಗಿ ಇದ್ಲು. ಹಾಗಾಗಿ ಅವಳ ಕೈಯಲ್ಲೂ ಕೂಡ ಪೂಜೆನ ಮುಗಿಸ್ಕೊಂಡ್ವಿ. ಇನ್ನು ಊಟದ ವಿಷಯಕ್ಕೆ ಬಂದರೆ ನಾನು ಪಾಪು ಹುಷಾರಿಲ್ದಿರೋದ್ರಿಂದ ಯಾವುದೇ ರೀತಿ ಜಾಸ್ತಿ ಅಡುಗೆಗಳಾಗಿರ್ಬೋದು, ಹೋಳಿಗೆ ಆಗಿರ್ಬೋದು, ಇದು ಯಾವುದನ್ನು ಮಾಡೋದಕ್ಕೆ ಹೋಗಲಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಹೋಳಿಗೆ ಅಷ್ಟಾಗಿ ಬರೋದಿಲ್ಲ. ಸೊ ದಟ್ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೆ. ದೇವ್ರಿಗೆ ಏನಾದರೂ ನೈವೇದ್ಯ ಇಡಲೇಬೇಕು, ಹಾಗಾಗಿ ಪಾಯಸನ ಮಾಡಿದ್ದೆ. ಹಾಗೆಯೇ ಖಾರವಾಗಿ ಏನಾದರೂ ಮಾಡಬೇಕಾಗಿತ್ತು, ಹಾಗೆ ವಡೆನ ಮಾಡ್ಕೊಂಡಿದ್ದೆ. ಮತ್ತು ಲಕ್ಷ್ಮಿಗೆ ಬಂದು ಪುಳಿಯೋಗರೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಪುಳಿಯೋಗರೆನೂ ಕೂಡ ಮಾಡ್ಕೊಂಡಿದ್ದೆ. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಅಷ್ಟೇನೆ. ಅದರ ನೆಕ್ಸ್ಟ್ ಡೇ ನಾನು ಅಂದರೆ ನಾವು 3 days ಇಟ್ಟಿದ್ದರಿಂದ
ಶನಿವಾರ ಬಂದು ಸ್ವಲ್ಪ ಏನೇನು ಆಗುತ್ತೆ ನನ್ನ ಕೈಯಲ್ಲಿ ಆ ರೀತಿ ಅಡುಗೆಗಳನ್ನ ಮಾಡಿಕೊಂಡು ಒಂದು ಹಬ್ಬದ ಅಡುಗೆ ಅಂತ ತಿಂದ್ವಿ ಅಷ್ಟೇ. ಹಬ್ಬದ ದಿನ ನಾವು ಹಬ್ಬದ ಅಡುಗೆ ತಿನ್ನೋದಕ್ಕಾಗಲಿಲ್ಲ, ಬಟ್ ಮಾರನೇ ದಿನ ಅದನ್ನು ಮಾಡ್ಕೊಂಡು ತಿಂದ್ವಿ. ಮಕ್ಳಿಗೆ ಹುಷಾರಿಲ್ಲ ಅಂತ ಅಂದರೆ ನಮಗೆ ಊಟನೂ ಸೇರೋದಿಲ್ಲ, ಹಾಗೆ ಏನೂ ಮಾಡೋದಕ್ಕೂ ಕೂಡ ಮನಸ್ಸು ಬರೋದಿಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ನಾವು ಅಂದ್ಕೊಂಡಂಗೆ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಅಂತೂ ಆಯಿತು. ಎಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಅವರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಲಕ್ಷ್ಮಿನ ಕೂರಿಸಿದ್ರು. ಲಕ್ಷ್ಮಿ ಇನ್ಸ್ಟಾಗ್ರಾಮಲ್ಲಿ ನಾವು ಸ್ಕ್ರೋಲ್ ಮಾಡ್ತಾಯಿದ್ರೆ ಬರೀ ಅದೇ ಬರ್ತಾ ಇರುತ್ತೆ. ತುಂಬಾ ಮುದ್ದಾಗಿತ್ತು ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಮನೆಯಲ್ಲೂ ಅವ್ರದ್ದೇ ಆದಂಥ ರೀತಿಯಲ್ಲಿ ಕೂರಿಸಿರ್ತಾರೆ. ಸೊ ಅದು ಅವ್ರಿಗೆ ಖುಷಿನ ಕೊಡುತ್ತೆ. ಸೊ ಇಷ್ಟೇ ಈ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಯಾರಿಗೆಲ್ಲ ಇಷ್ಟ ಆಗಿಲ್ಲ ಅಂತ ಅಂದರೆ ಇಗ್ನೋರ್ ಮಾಡ್ಕೊಳ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.